ನಮಸ್ಕಾರ. ನಾನು ನಿಮ್ಮ ನೈಸರ್ಗಿಕ ಕೃಷಿಕ ಶ್ರೀನಿಧಿ. ಇಲ್ಲಿ 2 ಗಿಡ ನುಗ್ಗೆ ಬೀಜ ನೆಟ್ಟಿದ್ದಾರೆ. ಇದರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ, ಇವರು ಮೊದಲು ನೆಡಬೇಕಾದ್ರೆ ಒಂದು ಬೀಜ ನೆಟ್ಟರೆ ಬರಲ್ಲ ಅಂತ ಅಂದ್ಕೊಂಡು 2 ಬೀಜ ನೆಟ್ಟಿದ್ದಾರೆ. 2 ಬೀಜದ ಗಿಡನೂ ಬಂದಿದೆ. ಇದರಲ್ಲಿ ಏನೇನು ಕಂಪ್ಲೇಂಟ್ ಆಗ್ತಾಯಿದೆ ಅಂತ ಹೇಳ್ತೀನಿ, ಮತ್ತು ಇವರು ಏನು ಕೆಲಸ ಮಾಡಿಲ್ಲ ಅಂತ ಹೇಳ್ತೀನಿ. ನುಗ್ಗೆ ಕೃಷಿ ಮಾಡೋದು ಈ ಥರ ಅಲ್ಲ. ನುಗ್ಗೆ ಹೇಗೆ ಬೆಳಿಬೇಕು ಅಂತಂದರೆ, ನೀವು 1 ಗಿಡನೋ 2 ಗಿಡ ಅಥವಾ ಇಡಬೇಕಾದ್ರೆ 2 ಬೀಜ ಅಥವಾ 3 ಬೀಜ ಹಿಂಗೆ ಟ್ರಯಾಂಗಲಲ್ಲಿ ಇಡೋದು. 1 ಅಡಿ ತನಕ ಯಾವ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದನ್ನು ನೋಡಿಕೊಂಡು 2 ಗಿಡ ಕಿತ್ತು ಹಾಕಿಬಿಡಬೇಕು. ಅದಾದಮೇಲೆ ಇನ್ನೊಂದೇನೆಂದರೆ, ನಿಮಗೆ ಯಾವಾಗ ನುಗ್ಗೆ 2ರಿಂದ 2.5 ಅಡಿ ಹೈಟ್ ಬರುತ್ತೆ, ಅಲ್ಲಿ ನೀವು ಕುಡಿನ ಮುರಿಬೇಕು. ಕುಡಿ ಮುರಿದಾಗ ನಿಮಗೆ 3 ಭಾಗ ಆಗುತ್ತದೆ. ಇಲ್ಲಿ ನೋಡಿ, ಮಿಸ್ಸಾಗೇನೋ ಇದು ಒಂಚೂರು ಡ್ಯಾಮೇಜ್ ಆಗಿದೆ. 1 ಕೊಂಬೆ ಬಂದಿದೆ, 1 ಕೊಂಬೆ ಬಂದಿದೆ. ಈ ಟಾಪಲ್ಲಿರೋ ಕುಡಿನ ಮುರಿದಿಲ್ಲ ಇವರು. ಅದರಿಂದ ಏನಾಗಿದೆ, ಇದು ತೆಂಗಿನ ಮರದ ಥರ ಹೋಗಿದೆ. ಈ ಥರ ಮರ ಅಲ್ಲಿ ಮೇಲಕ್ಕೆ ಹೋದರೆ ನಾನು ನುಗ್ಗೆ ಸೊಪ್ಪು ಕೀಳೋದಂಗೆ, ನಾನು ನುಗ್ಗೆಕಾಯಿ ತಿನ್ನೋದಂಗೆ, ಈ ಮರನೇ ತರಿಬೇಕಾಗತ್ತೆ. ಇದು ನೀವು ಮಾಡಿರೋ ಒಂದೇ ಒಂದು ಸಣ್ಣ ತಪ್ಪು. ಅದು 2.5 ಅಡಿ ಬಂದಾಗ ಒಂದು ಕುಡಿ ಮುರಿಬೇಕಾಗಿತ್ತು. ಕುಡಿ ಮುರಿದಿದ್ರೆ 3 ಕವಲಾಗಿರೋದು. ಪುನಃ 1 ಅಡಿ ಬೆಳೆದ ಮೇಲೆ ಪುನಃ 3 ಕವಲನ್ನು ಮುರಿದಿದ್ರೆ 3 9 ಆಗಿರೋದು. 9 27 ಆಗಿರೋದು. ನುಗ್ಗೆ ಕೆಳಗಡೆನೇ ಇರೋದು. ಈಗ ನೀವು ಮುರಿದೇ ಇರೋ ಒಂದೇ ಒಂದು ರೀಸನ್ನಿಂದ ನುಗ್ಗೆ ತೆಂಗಿನ ಮರದ ಹತ್ರ ಹೋಗ್ತಾ ಇದೆ. ಇದರಲ್ಲಿ ಕೃಷಿ ಈ ಥರ ನೀವು ತಪ್ಪು ಮಾಡಿದ್ರೆ ನುಗ್ಗೆನಲ್ಲಿ ಪ್ರಾಫಿಟ್ ಮಾಡೋದು ತುಂಬ ಕಷ್ಟ ಇದೆ. ಕಾಯೂ ಬರಲ್ಲ, ಸೊಪ್ಪು ಸಿಗಲ್ಲ.